ಚನ್ನಪಟ್ಟಣ ಚುನಾವಣೆ ಮುಗಿತು, ಫಲಿತಾಂಶವೂ ಹೊರಬಿತ್ತು. ಯಾರು ಸೋತರು ಯಾರು ಗೆದ್ರು ಅನ್ನೋದು ಡಿಸೈಡ್ ಆಯಿತು. ಆದರೂ ಕೂಡ ಚನ್ನಪಟ್ಟಣದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಮಾತ್ರ ನಿಲ್ತಾ ಇಲ್ಲ. ಚನ್ನಪಟ್ಟಣದಲ್ಲಿ ಒಬ್ರು ಪ್ರತಿಷ್ಠೆಯನ್ನ ಉಳಿಸ್ಕೊಂಡ್ರೆ ಮತ್ತೊಬ್ರು ಪ್ರತಿಷ್ಠೆಯನ್ನ ತೋರಿಸಿ ಮುಗ್ಗಿಸಿದ್ರ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಹೌದು, ಹಾಲಿ ಕ್ಷೇತ್ರ ಉಳಿಸಿಕೊಳ್ಳುವಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಗ್ಗರಿಸಿದ್ರ? ಸಿಪಿವೈಗೆ ಮೈತ್ರಿ ಟಿಕೆಟ್ ನೀಡದೆ ಪ್ರತಿಷ್ಠೆಯನ್ನ ತೋರಿಸಿದ್ರ ಪರಿಣಾಮವಾಗಿ ಈ ಲೆಕ್ಕಾಚಾರ ಕೇಳಿಬರ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಪುತ್ರನಿಗೆ ಟಿಕೆಟ್ ನೀಡಿದ್ದೇ ಮುಳುವಾಯ್ತಾ? ಫಲಿತಾಂಶ ಬಂದಾಯ್ತು, ಚರ್ಚಿಸಿ ಪ್ರಯೋಜನ ಇಲ್ಲ. ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಎಚ್.ಡಿ.ಕೆ ನಿರಾಸೆಯ ಮಾತುಗಳನ್ನು ಆಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ವಿಜಯೇಂದ್ರ ಕಾರಣನಾ? ಈ ರೀತಿಯಾದಂತಹ ಒಂದು ಆಂಗಲ್ನಲ್ಲೂ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಚನ್ನಪಟ್ಟಣದ ಜೆಡಿಎಸ್ ಸೋಲಿಗೆ ಯಾರು ಕಾರಣ? ಈ ವರದಿ ನೋಡಿ. ಹಾಲಿ ಕ್ಷೇತ್ರ ಉಳಿಸಿಕೊಳ್ಳುವಲ್ಲಿ ಮುಗ್ಗರಿಸಿದ್ರ ಕುಮಾರಸ್ವಾಮಿ. ಸಿಪಿವೈಗೆ ಮೈತ್ರಿ ಟಿಕೆಟ್ ನೀಡದೆ ಪ್ರತಿಷ್ಠೆ ತೋರಿಸಿದ್ದ ಎಚ್.ಡಿ.ಕೆ ಅಂತಿಮ ಕ್ಷಣದಲ್ಲಿ ಪುತ್ರನಿಗೆ ಟಿಕೆಟ್ ನೀಡಿದ್ದೇ ಮುಳುವಾಯ್ತಾ? ಚನ್ನಪಟ್ಟಣ ಉಪಚುನಾವಣಾ ಫಲಿತಾಂಶದಿಂದ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ತೀವ್ರ ಮುಖಭಂಗ ಆಗಿದೆ. ಹಾಲಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ಕುಮಾರಸ್ವಾಮಿ ಮುಗ್ಗರಿಸಿದ್ರ ಎಂಬ ಚರ್ಚೆ ಶುರುವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡ್ರೆ ಅಖಾಡದಲ್ಲಿ ಘರ್ಜಿಸಿ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಿದರು. ಆದರೂ ಚನ್ನಪಟ್ಟಣ ಜನ ಸಿಪಿ ಯೋಗೇಶ್ವರ್ ಗೆಲ್ಲಿಸಿದ್ದಾರೆ. ಇದರಿಂದ ದಳಪತಿಗಳಿಗೆ ಬಿಗ್ ಶಾಕ್ ಉಂಟಾಗಿದೆ. ಇನ್ನು ಸಿಪಿವೈಗೆ ಮೈತ್ರಿ ಟಿಕೆಟ್ ನೀಡದೆ ಪ್ರತಿಷ್ಠೆ ತೋರಿಸಿದರು. ಜೊತೆಗೆ ಅಂತಿಮ ಕ್ಷಣದವರೆಗೂ ಕಾದು ನೋಡಿ ಪುತ್ರನಿಗೆ ಟಿಕೆಟ್ ನೀಡಿದ್ದೇ ಮುಳುವಾಯ್ತಾ ಎಂಬ ಚರ್ಚೆ ಜೋರಾಗಿದೆ. ಅಷ್ಟೇ ಅಲ್ಲದೆ ಚನ್ನಪಟ್ಟಣ ಮತದಾರರು ಕುಟುಂಬ ರಾಜಕಾರಣಕ್ಕೆ ಬಣಿಯದೆ ಸಿಪಿವೈ ಪರವಿದ್ದ ಸಿಂಪತಿ ವರ್ಕೌಟ್ ಆಯಿತು ಎನ್ನುವ ಲೆಕ್ಕಾಚಾರ ಇದೆ. ಅದಂತೆ ಸಿಪಿವೈನನ್ನ ಕಾಂಗ್ರೆಸ್ಗೆ ಕರೆತಂದು ಪ್ರತಿಷ್ಠೆ ಫೈಟ್ನಲ್ಲಿ ಡಿ.ಕೆ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ ಎನ್ನಲಾಗಿದೆ. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ, ಪಕ್ಷ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಬಹಳ ಜನ ಸೋತಿದ್ದಾರೆ, ಗೆದ್ದಿದ್ದಾರೆ. ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ, ಸತ್ಯ ಒಪ್ಕೊಳ್ತೇನೆ. ಇದು ನನ್ನ 3ನೇಯ ಸೋಲು. ಹೋರಾಟ ಅಂತಕ್ಕಂಥದ್ದು ಶಾಶ್ವತ, ನಿರಂತರ. ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ, ಜೊತೆಲಿ ಇರ್ತೇವೆ. ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು? ನಾವೇನಾರಂಗೆ ಮಾತಾಡಿದ್ವಾ? ಹಾಗಿದ್ರೆ ನಾವು ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ಟು ಅಂತ ಹೇಳೋಕ್ಕಾಗತ್ತಾ? ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ. ಗೆದ್ದಿದ್ದಾರೆ, ಗೆದ್ದಿದ್ದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗಬಾರ್ದು. ನನಗೆ ವಯಸ್ಸು ಭಾಳ ಚಿಕ್ಕದಿದೆ. ನನ್ನ ಒಂದು ರಾಜಕಾರಣದ ಅನುಭವ 3 ಸೋಲುಗಳಾಗಿದೆ. ಪೆಟ್ಟು ತಿಂದಿದ್ದೇನೆ. ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ. ಫಲಿತಾಂಶ ಬಂದಾಯ್ತು, ಚರ್ಚಿಸಿ ಪ್ರಯೋಜನ ಇಲ್ಲ. ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಎಚ್.ಡಿ.ಕೆ ನಿರಾಸೆ ಮಾತು. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಮೊದಲ ಬಾರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದರು. ಫಲಿತಾಂಶ ಬಂದಾಗಿದೆ, ಈಗ ಏನೇ ಚರ್ಚೆ ಮಾಡಿದ್ರೂ ಪ್ರಯೋಜನ ಇಲ್ಲ, ಫಲಿತಾಂಶವನ್ನು ಒಪ್ಪಿಕೊಳ್ಳಬೇಕು ಎನ್ನುವ ಮೂಲಕ ನಿರಾಸೆಯ ಮಾತುಗಳನ್ನು ಆಡಿದರು. ಈಗ ಏನು ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಫಲಿತಾಂಶ ಸಮಾಧಾನ ತಂದಿಲ್ಲ. ನಿಖಿಲ್ ಸೋಲಿಗೆ ವಿಜಯೇಂದ್ರ ಕಾರಣನಾ? ಇನ್ನು ಚನ್ನಪಟ್ಟಣ ಸೋಲಿನ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಈ ಫಲಿತಾಂಶ ನಮಗೆ ಸಮಾಧಾನ ತಂದಿಲ್ಲ ಎಂದರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರೋಕ್ಷ ಕಾರಣ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆರೋಪ ಮಾಡಿದರು. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ. ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಒಳ್ಳೆ ಯುವಕ, 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು. ಈ ಸರಿ ಗೆಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಬಹಳ ನಮಗೆ ನೋವಾಗಿದೆ. ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆಯಿಂದ ಲೋಕಸಭೆಯಿಂದ ಉಪಚುನಾವಣೆಯಲ್ಲಿ ಸತತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಏನು ರಾಜ್ಯಾಧ್ಯಕ್ಷದ ವಿಜೇಂದ್ರ ಅದಕ್ಕೆ ಉತ್ತರ ಕೊಡಬೇಕು. ನಾವ್ಯಾಕೆ ಒತ್ತಾಯ ಮಾಡೋಣ್ರಿ, ಅವರು ಗೌರವದಿಂದ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ಇಲ್ಕಂದ್ರೆ ಇಲ್ಲ, ಹಂಗಾಗಿಲ್ಲ ಹಿಂಗಾಗಿ ಸಬ್ಬು ಹೇಳ್ತಾರೆ ಏನು ಮಾಡಲಿ. ಅವರಿಗೆ ಬಿಟ್ಟಿದ್ದು. ಕರ್ನಾಟಕದಲ್ಲಿ ಹಿನ್ನಡೆ ಆಗಿದ್ದನ್ನ ಅವರ ಆತ್ಮದಲ್ಲಿ ಏನಾದರೂ ಗೌರವ ಇದ್ರೆ ನಿರ್ಣಯ ತಗೋಬೇಕು. ಇತ್ತ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲು ಹಿನ್ನೆಲೆಯಲ್ಲಿ ಜಿಲ್ಲೆಯ ಶ್ರೀರಾಂಪುರದ ಜೆಡಿಎಸ್ ಕಾರ್ಯಕರ್ತ ಹಾಗೂ ಅಭಿಮಾನಿಯೂ ಆಗಿದ್ದ ಮಂಜುನಾಥ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಅಭಿಮಾನಿ ಮಂಜುನಾಥ್ ನಿವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು.
ಅತ್ತ ಚಿಕ್ಕಮಗಳೂರಿನ ನಿಖಿಲ್ ಅಭಿಮಾನಿಯೊಬ್ಬ ಜೈ JDS ಅಂತ ರಕ್ತದಲ್ಲಿ ಪತ್ರ ಬರೆದು ನಿಮ್ಮೊಂದಿಗೆ ನಾವಿದ್ದೇವೆ, ಒಂದಲ್ಲ ಒಂದು ದಿನ ಗೆಲ್ಲುತ್ತೀರಾ ಎಂದಿದ್ದಾನೆ. ಇದು ನಿಜಕ್ಕೂ ಕೂಡ ನನ್ನ ನಿನ್ನೆ ದಿನ ಸೋಲಿಗಿಂತ ಒಂದು ಹೆಜ್ಜೆ ಮುಂದೋಗಿ ಇವತ್ತು ನನ್ನ ಮನಸ್ಸಿನ ಮೇಲೆ ಭಾಳ ನೋವಾಗಿದೆ. ಬೆಳಗ್ಗೆ 7:30 ಗಂಟೆಗೆ ಮೆಸೇಜ್ ಬಂತು. ಈ ಒಂದು ಚುನಾವಣೆಯ ಸೋಲಿನ ಬಳಿಕ ಅವರ ಮನಸ್ಸು ಮೇಲೆ ಆಗಿರ್ತಕ್ಕಂಥ ಆಘಾತವನ್ನು ರಾಜ್ಯಾದ್ಯಂತ JDS ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ದಯಮಾಡಿ ಯಾರು ಕೂಡ ಇಂಥ ಆಲೋಚನೆಗಳನ್ನ ಬಿಟ್ಟು ನಿಮ್ಮ ಅಭಿಮಾನ ಒಳ್ಳೆಯ ರೀತಿಯಲ್ಲಿ ತೋರಿಸಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಿ, ಪಕ್ಷ ಕಟ್ಟುವ, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡುವ. ದಯಮಾಡಿ ಈ ರೀತಿ ಕೃತ್ಯಗಳು ಯಾರು ಮಾಡಬೇಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡಿ. ಒಟ್ಟಾರೆ ಪ್ರತಿಷ್ಠೆಯ ಅಖಾಡದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂದು JDS ನಾಯಕರು ಬೀಗಿದ್ರು. ಆದರೆ DK ಬ್ರದರ್ಸ್ ಕೊಟ್ಟ ಶಾಕ್ಗೆ ಪತರುಗುಟ್ಟು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸೋಲನ್ನು ದಳಪತಿಗಳು ಹೇಗೆ ವರ್ಕೌಟ್ ಮಾಡ್ಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.